ಈ ಅಗ್ನಿ ಪರೀಕ್ಷೆ ಅನ್ನೋದು ಅವ್ರೆಲ್ರಿಗೂ ಗೊತ್ತಿದ್ರು ಏನಂತ ಗೊತ್ತು ಅನ್ನೋದೇ ಗೊತ್ತಾಗ್ತಿಲ್ಲ. ಇದು ನನಗನ್ಸಿದ್ ನಾನು ಹೇಳ್ತಾ ಇದ್ದೀನಿ. ಅಗ್ನಿ ಪರೀಕ್ಷೆ ಇದು ಯಾಕೆ ಅಂದ್ರೆ ಬಿಗ್ ಬಾಸ್ ಅವರು ಈ ಸಲ ಈ ಸೀಸನ್ ನ ಫುಲ್ ಕಾಮನ್ ಪೀಪಲ್ ಗೆ ಅಂತ ಡೆಡಿಕೇಟ್ ಮಾಡ್ಬಿಟ್ಟವ್ರೆ. ಅದ್ರಲ್ಲೂ ಎಲ್ಲ ಪೂರ 14 ಕಂಟೆಸ್ಟೆಂಟ್ಸ್ ಕಾಮನ್ ಪೀಪಲ್ ಅಂತೆ. ಸೊ ಕಾಮನ್ ಪೀಪಲ್ ಗಳಿಗೆ ಅಂತ ಮಾಡೋದ್ಮೇಲೆ ಬಿಡ್ತಾರ ನಮ್ ಜನ. ಮೊದಲೇ 7 ಕೋಟಿ ಪಾಪ್ಯುಲೇಷನ್, ಅದಕ್ಕೆ ಅನ್ಬಿಟ್ಟು ಎಲ್ಲ ಲಕ್ಷಾಂತರ ಜನ ಆಡಿಷನ್ ಕೊಟ್ಟಿರ್ತಾರೆ. ಆ ಸುಮಾರು ಜನ ಆಡಿಷನ್ ಕೊಟ್ಟಿರೋರಲ್ಲಿ ಬಿಗ್ ಬಾಸ್ ಅವ್ರು ಹೆಂಗಿದ್ರು ಅವ್ರೆಲ್ಲರೂ ಮನೆ ಒಳಗೆ ಕಳ್ಸಕ್ ಆಗಲ್ಲ. ಫಿಲ್ಟರ್ ಮಾಡ್ಲೇಬೇಕು, ಶಾರ್ಟ್ ಲಿಸ್ಟ್ ಮಾಡ್ಲೇಬೇಕು. ಅದಕ್ಕೆ ಅಂತ ಅವರೇ ಒಂದ್ 60 ಜನ ಶಾರ್ಟ್ ಲಿಸ್ಟ್ ಮಾಡಿ ಸೆಲೆಕ್ಟ್ ಮಾಡಿರ್ತಾರೆ. ಆ 60 ಜನದಲ್ಲಿ ಮತ್ತೆ 14 ಜನ ಸೆಲೆಕ್ಟ್ ಮಾಡ್ಬೇಕಲ್ಲ, ಅದಕ್ಕೆ ಅಂತ ಒಂದು ಪ್ರೋಗ್ರಾಮ್ ನ ಮಾಡ್ತಾರೆ. ಆ ಪ್ರೋಗ್ರಾಮ್ ಹೆಸರೇ ಅಗ್ನಿ ಪರೀಕ್ಷೆ. ನೀವು ಅಗ್ನಿ ಸಾಕ್ಷಿ ಅಂದ್ರ ಒಂಥರ ಅಗ್ನಿ ಸಾಕ್ಷಿ ತರನೇ ಬಿಡಿ, ಅದು ಸೀರಿಯಲ್ ಪ್ರೋಗ್ರಾಮ್ ಅನ್ನೋದು ಬಿಟ್ರೆ ಎರಡರಲ್ಲೂ ಡ್ರಾಮಾ ಕಟ್ಟಿಟ ಬುತ್ತಿ. ಇಲ್ಲಿವರೆಗೂ ಬಿಗ್ ಬಾಸ್ ಮನೆ ಒಳಗೆ ನಡೆಯೋ ಯುದ್ಧಗಳನ್ನ ನೋಡಿದಿರಾ? ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಕ್ಕೆ ಒಂದು ಮಹಾಯುದ್ಧನೇ ಗೆಲ್ಬೇಕು. ಸೊ ಈಗ ಲಕ್ಷಾಂತರ ಜನದಲ್ಲಿ ಬಿಗ್ ಬಾಸ್ ಶೋ ಅವರೇ ಒಂದ್ರಾಡಿ 60 ಜನನ ಸೆಲೆಕ್ಟ್ ಮಾಡಿದ್ರು. ಸೊ ಆ 60 ಜನದಲ್ಲಿ 14 ಜನ ಅವರೇ ಸೆಲೆಕ್ಟ್ ಮಾಡ್ಬಿಟ್ಟಿದ್ರೆ ಆಗೋಗಿರೋದಪ್ಪ. ಅವರು ಮಾಡಲಿಲ್ಲ, ಯಾಕಂದ್ರೆ ಕಲರ್ಸ್ ಕನ್ನಡದವ್ರಿಗೆ TRP ಬೇಕು. ಅದಕ್ಕೆ ಅಂತ ಒಂದು ಪ್ಲಾನ್ ಮಾಡಿ ಒಂದು ಪ್ರೋಗ್ರಾಮ್ ನ ಮಾಡ್ತಾರೆ. ಆ ಪ್ರೋಗ್ರಾಮ್ ಹೆಸರೇ ಪರೀಕ್ಷೆ ಅಂತ. ನೀವೆಲ್ಲ ಆಲ್ಮೋಸ್ಟ್ ನೋಡೇ ಇರ್ತೀರಾ, ಒಂದ್ ವಾರ ಪೂರ್ತಿ ಎಳೆದ್ರಲ್ಲಪ್ಪ ಶೋ. ಸೊ ಆ 60 ಜನದಲ್ಲಿ ಸ್ವಾಭಿಮಾನನ ಸಂತೆಯಲ್ಲಿ ಮಾರಾಕಿ ಸೆಲೆಕ್ಟ್ ಆದಂತ 14 ಜನ ಯಾರು, ಅವ್ರನ್ನ ಸೆಲೆಕ್ಟ್ ಮಾಡಿದಂತ ಪ್ರಭಾನ್ವಿತ ಗೌರವಾನ್ವಿತ ಜಡ್ಜಸ್ ಗಳು ಯಾರು ಅಂತ ನೋಡೋಣ ಬನ್ನಿ. ಸೊ ಆ 60 ಜನದಲ್ಲಿ 14 ಜನನ ಸೆಲೆಕ್ಟ್ ಮಾಡಕ್ಕೆ ಅಂತ ಬಿಗ್ ಬಾಸ್ ಅವರು 4 ಜನ ಜಡ್ಜಸ್ ನ ರೆಡಿ ಮಾಡಿರ್ತಾರೆ. ಅದ್ರಲ್ಲಿ ಒಬ್ರು ಆಂಟಿ, ಇನ್ನೊಬ್ರು ಶೆಟ್ಟಿ, ಇನ್ನೊಬ್ರು ಯಾರೋ ಇಂಡಿಯಾದ ಗ್ರೇಟ್ ಸೈಂಟಿಸ್ಟ್ ಅವರ ಅಕ್ಕ ದೀದಿ ಸಿಮ್ಮಿನಿ ಅಂತೆ, ಇನ್ನೊಬ್ಬ ಚಿಣ್ಮಿಣಿ 35 ಸ್ಟಾರ್ಟ್ಅಪ್ ಗಳ ಒಡೆಯ. ಸೊ ಈ 4 ಜನ ಈ 14 ಜನ ಶಾರ್ಟ್ ಲಿಸ್ಟ್ ಮಾಡಕ್ಕೆ ಅಂತ ಬಂದಿರ್ತಾರೆ. ಇಲ್ಲಿ ನೋಡ್ಬೇಕಾಗಿರೋ ವಿಷಯ ಏನಪ್ಪಾ ಅಂತಂದ್ರೆ, ಆಂಟಿ ಮತ್ತೆ ಶೆಟ್ಟಿ ಓಕೆ ಜಡ್ಜಸ್ ಆಗಕ್ಕೆ ಓಕೆ, ಯಾಕಂದ್ರೆ ಅವ್ರು ಇಬ್ರು ಅವ್ರವ್ರ ಸೀಸನ್ ಅಲ್ಲಿ ಗೆದ್ದಿದ್ದಾರೆ. ಬಟ್ ಈ ಸಿಮ್ಮಿಣಿ ಮತ್ತೆ ಚಿನ್ಮಿಣಿ ಯಾಕೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಮೋಸ್ಟ್ಲಿ ಬೇರೆಯವರೆಲ್ಲ ಬಿಸಿ ಇದ್ರು, ಅದಕ್ಕೆ ಇವ್ರು ಖಾಲಿ ಬಿದ್ದಿರೋ ಇವ್ರಿಗೆ ಜಡ್ಜಸ್ ಸ್ಥಾನ ಕೊಟ್ಟಾರೆ ಅಂತ ಅನ್ಕೊಳ್ಳೋದ, ಅಥವಾ ಇಲ್ಲಪ್ಪ ಇವ್ರು ನಿಜವಾಗ್ಲೂ ಎಲಿಜಿಬಲ್ ಇದ್ದಾರೆ ಜಡ್ಜ್ ಆಗಕ್ಕೆ ಅಂತ ಅನ್ಕೊಳ್ಳೋದ. ಎಲ್ಲ ಕಲ್ಪನೆಲೇ ಇರ್ಲಿ. ಇನ್ನು ಆಂಕರ್ ಅಣ್ಣ ಬಿಡೋ ಬೊಗಳೆಗೆ ಎದುರುತ್ರನೇ ಇಲ್ಲ. ಈ ಅಗ್ನಿ ಪರೀಕ್ಷೆಗೆ ಆಂಕರ್ ನಮ್ಮ ನಿರಂಜನ್ ದೇಶಪಾಂಡೆ ಬಿಡ್ತಾರ ನೋಡು, ಒಂದ್ರಿಂದ ಒಂದು ಬ್ಯಾಕ್ ಟು ಬ್ಯಾಕ್ ಗುಂಡೆ. ಈ ಕ್ಲಿಪ್ ನೋಡ್ಕೊ ಬನ್ನಿ. ದೇವರನಿಗೂ ನಾವುಗಳೆಲ್ಲ ಟ್ರೈ ಮಾಡಿದಾಗ್ಲೂ ಇಷ್ಟು ಈಸಿ ಇರ್ಲಿಲ್ಲ ವೇದಿಕೆ. ತುಂಬಾ ಕಷ್ಟಪಟ್ಟು ಸ್ಟೇಜ್ ಅಲ್ಲಿ ನಮ್ಮನ್ನ ನಾವು ಪ್ರೂವ್ ಮಾಡ್ಕೊಂಡು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಅವಕಾಶ ಸಿಕ್ಕಿರ್ಲಿಲ್ಲ ನಮ್ಗೆ. ಐ ಆಮ್ ಟೆಲಿಂಗ್ ಯು ಬ್ಲಡಿ ಯು ಗೈಸ್ ಆರ್ ಲಕ್ಕಿ ಮ್ಯಾನ್. ನಿರಂಜನ್ ದೇಶಪಾಂಡೆ ನೋಡಿದ್ಮೇಲೆ ನಮ್ಮ ಏರಿಯಾದಲ್ಲಿ ಒಬ್ಬ ಇದ್ದ ಅನ್ಎಂಪ್ಲಾಯ್ಡ್ ಉಮೇಶ ಅಂತ, ಅವ್ನು ನೆನಪಾಗ್ಬಿಟ್ಟ. ಅವನು ಅನ್ಎಂಪ್ಲಾಯ್ಡ್ ಮನೇಲೇ ಇದ್ದ. ನಮ್ಮ ಏರಿಯಾದಲ್ಲಿ ಚಿಕ್ಕ ಮಕ್ಳಿದ್ರು. ಅವ್ನು ಇನ್ನೇನ್ ಮಾಡೋದು ಬೇಜಾರಾಯ್ತೈತೆ ಅಂತ ಅವಾಗ ಚಿಕ್ಕ ಮಕ್ಳ ಜೊತೆ ಆಟ ಆಡಕ್ ಹೋಗ್ತಿದ್ದ. ಅವಾಗ ಚಿಕ್ಕ ಮಕ್ಳನ್ನೆಲ್ಲ ಸುತ್ತ ಕೂರಿಸ್ಕೊಂಡು ಬೊಗಳೆ ಬಿಡ್ತಿದ್ದ. ಯಾವ ತರ ಅಂದ್ರೆ ಚಿಕ್ಕ ಮಕ್ಳು ನಂಬ್ಕೊಬಿಡ್ಬೇಕು, ಅಣ್ಣ ನೀವು ನಮ್ಮ ಏಜ್ ಇದ್ದಾಗ ಇವೆಲ್ಲ ಕಷ್ಟ ಪಟ್ಟಿದ್ದೀರಾ, 7 ಪರ್ವತಗಳನ್ನ ದಾಟಿ ಸಮುದ್ರದ ಕೆಳಗಡೆಯಿಂದ ಹೋಗಿ ನೀವು ಮುತ್ತನ್ನ ತಗೋ ಬಂದಿದ್ದೀರಾ ಅನ್ನೋ ರೇಂಜ್ಗೆ ತಲೆಯಲ್ಲಿ ಕೂತ್ಕೊಂಡ್ಬಿಡ್ಬೇಕು ಆ ವಿಷಯ. ಆ ಮಕ್ಕಳು ಅದನ್ನೇ ನಂಬ್ಕೊಂಡ್ಬಿಡ್ಬೇಕು ನಿಜ ಅಂತ. ಆ ಮಟ್ಟಿಗೆ ಗುಂಡೆ ಬಿಡ್ತಿದ್ದ, ಸೇಮ್ ಟು ಸೇಮ್. ಬಟ್ ಇದು ತೆರೆ ಮೇಲೆ, ಅದು ತೆರೆಯ ಹಿಂದೆ ಅಷ್ಟೇ. ನನಗ್ ಗೊತ್ತಿರೋ ಪ್ರಕಾರ ನಿರಂಜನ್ ದೇಶಪಾಂಡೆ ಅವ್ರ ಸೀಸನ್ ಅಲ್ಲಿ ಆಡ್ಬೇಕಾದ್ರೆ ಬಿಗ್ ಬಾಸ್ ಅವ್ರು ಕಾಲ್ ಮಾಡಿರ್ತಾರೆ, ಬಪ್ಪ ಈ ತರ ನಿಮ್ನ ಸೆಲೆಕ್ಟ್ ಮಾಡಿದೀವಿ, ಬರ್ತೀರಾ, ಇಂಟ್ರೆಸ್ಟ್ ಇದೆಯಾ ಅಂತ. ಅಣ್ಣ ಹೂ ಅಂದಿರ್ತಾನೆ, ಅದಕ್ಕೆ ಕರ್ಕೊಂಡಿರ್ತಾರೆ, ಬಿಗ್ ಬಾಸ್ ಹೋಗಿ ಆಟ ಆಡಿರ್ತಾನೆ. ಅದನ್ನ ಇವನ್ ಹೆಂಗ್ ಹೇಳ್ತಾವನೆ ಅಂದ್ರೆ, ಇವನು ಕಾಮನ್ ಮ್ಯಾನ್ ಆಗಿ ಹೋಗಿ ಆಡಿಷನ್ ಕೊಟ್ಟು ಅಲ್ಲಿ ಈ ತರ 4 ಜನ ಸೀಮೆ ಜಡ್ಜಸ್ ಕೂತಿದ್ರು, ಅವ್ರು ಸೆಲೆಕ್ಟ್ ಮಾಡಿ ನಾವು ಒಳಗಡೆ ಕಳ್ಸಿದ್ರು ಅನ್ನಂಗ್ ಹೇಳ್ತಾನೆ. ಇನ್ನು ಕಂಟೆಸ್ಟೆಂಟ್ಸ್ ವಿಚಾರಕ್ಕೆ ಬಂದ್ರೆ, ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಅಂದ್ರೆ ಹೆಂಗಿರ್ಬೇಕಪ್ಪ? ಸೀಸನ್ 1 ಇಂದ 12 ನಾನು ನೋಡಿರೋ ಪ್ರಕಾರ ಹೇಳ್ಬೇಕು ಅಂದ್ರೆ, ಒಬ್ಬ ಕಂಟೆಸ್ಟೆಂಟ್ ಅಂದ್ರೆ ಟಾಸ್ಕ್ ಅಲ್ಲೆಲ್ಲ ಪರ್ಫಾರ್ಮ್ ಮಾಡ್ಬೇಕು, ಸಕ್ಕತ್ತಾಗಿ ಎಂಟರ್ಟೈನ್ ಮಾಡಬೇಕು, ಬುದ್ಧಿವಂತಿಕೆಯಿಂದ ಇರಬೇಕು, ಬೇರೆ ಯಾರೇ ಮ್ಯಾನಿಪುಲೇಟ್ ಮಾಡಿದ್ರು ಮ್ಯಾನಿಪುಲೇಟ್ ಆಗದೆ ಇರಂಗಿ ಇರಬೇಕು, ಗಟ್ಟಿಯಾಗಿ ನಿಂತ್ಕೋಬೇಕು. ಒಟ್ನಲ್ಲಿ ನೋಡ್ಬೇಕು ಅಂದ್ರೆ ಆಲ್ ಇನ್ ಒನ್ ಆಗಿರ್ಬೇಕು, ಸಕಲ ಕಲಾ ವಲ್ಲಭ ಆಗಿರ್ಬೇಕು. ಬಟ್ ಈ ಅಗ್ನಿ ಪರೀಕ್ಷೆಯಲ್ಲಿ ನೋಡಿದ್ರೆ ಆ ತರದ್ದೇನು ಸುಳುವೇ ಇಲ್ವಲ್ಲ ಗುರುವೆ. ಸೊ ಈಗ ಜಲ ಬರ್ತಾರಲ್ವಾ, ಇವ್ರು ಸೆಲೆಕ್ಟ್ ಮಾಡ್ತಾರಲ್ವಾ 60 ಜನದಲ್ಲಿ, ಅದ್ರಲ್ಲಿ ಹೆಂಗೆ ಅಂದ್ರೆ ಇವ್ರು ಮಾಡ್ತಿರೋದು, ಇವ್ರು ಚೆನ್ನಾಗಿ ಮಾತಾಡೋದ್ಲಾ ಸೆಲೆಕ್ಟ್, ಅವ್ನು ಚೆನ್ನಾಗಿ ಮಾತಾಡೋದ್ನ ರಿಜೆಕ್ಟ್, ಇವ್ನು ಹೇಳಿದ್ ಮಾಡಿದ್ನ ಸೆಲೆಕ್ಟ್, ಅವ್ನು ಮಾಡ್ಲಿಲ್ವಾ ರಿಜೆಕ್ಟ್. ಅಲ್ಲಿ ಏನ್ ರೀಸನ್ ಇದೆ? ಸ್ವಾಭಿಮಾನ ಗಿಭಿಮಾನ ಇವ್ರಿಗೆ ಏನೂ ಇಲ್ಲ. ಅವನೇನೋ ಮಾಡ್ತಾ ಇಲ್ಲ ಅಂದ್ರೆ ಸ್ವಾಭಿಮಾನ ಇದೆ ಅವನಿಗೆ, ಅವ್ನು ಇದು ಮಾಡ್ತಾ ಇಲ್ಲ, ಅವ್ನು ಒಪ್ಕೊಂತ ಇಲ್ಲ, ಸ್ಟ್ರಾಂಗ್ ಆಗಿದ್ದಾನೆ, ಅವ್ನ ಡಿಸಿಷನ್ ಮೇಲೆ ಅವ್ನು ನಿಂತ್ಕೋತಾನೆ. ಇವ್ರು ಹೇಳಿದ್ ಮಾಡ್ಲಿಲ್ವಾ ಅಷ್ಟೇ ರಿಜೆಕ್ಟ್ ರಿಜೆಕ್ಟ್ ರಿಜೆಕ್ಟ್. ನಿಜವಾಗ್ಲೂ ಕಂಟೆಸ್ಟೆಂಟ್ ಎಲಿಜಿಬಲ್ ಇದಾನೆ ಅಂತ ಆಡಿಯನ್ಸ್ ಅನ್ಸ್ತಾ, ಅವ್ನ್ ರಿಜೆಕ್ಟ್. ಇಲ್ಲ ಗುರು ಅವ್ನು ಈ ಶೋಗೆ ಲಾಯಕ್ಕೆ ಇಲ್ಲ ಅಂತ ಆಡಿಯನ್ಸ್ ಅನ್ಸ್ತಾ, ಅವ್ನ್ ಸೆಲೆಕ್ಟ್. ಈ ಸೀಮೆ ಅವತಾರ ನೋಡಕ್ಕೆ 4 ಜನ ಜಡ್ಜಸ್. ಅದೇನೋ ಕೈಗೊಂದು ಕೊಟ್ಬಿಟ್ಟು ಅದೇ ಹಿಂಗ್ ಅನ್ನೋದು ಗೇರ್ ಬಾಕ್ಸ್, ಒಂದು ಹಿಂದಕ್ಕೆ ಮುಂದಕ್ಕೆ ಅಂತ ಅದನ್ನ ಮಾಡ್ಕೊಂಡು ಕುತ್ಕೊಳ್ಳೋದು.
ಒಂದು ಹೇಳ್ಬೇಕು ಅಂದರೆ ಯಾವನು ಮೇಲಲ್ಲ ಯಾವನು ಕೆಳಗಲ್ಲ. ಒಬ್ಬ ಇಂಡಿವಿಜುವಲ್, ಒಬ್ಬ ಮನುಷ್ಯಂದು ಕ್ಯಾರೆಕ್ಟರ್, ಐಡೆಂಟಿಟಿ, ಒಂದು ಸ್ವಾಭಿಮಾನ ಏನೇ ಆಗಿರಲಿ ಇನ್ನೊಬ್ಬವನ್ನ ಜಡ್ಜ್ ಮಾಡೋ ಯೋಗ್ಯತೆನೇ ಇಲ್ಲ. ಈಗ ಒಬ್ಬ ಕಾಮನ್ ಮ್ಯಾನ್, ಒಬ್ಬ ಸೆಲೆಬ್ರಿಟಿ ಇದ್ದ ಅಂದರೆ ಇವನಿಂದ ಇವ್ನು ಸೆಲೆಬ್ರಿಟಿ ಆಗಿರ್ತಾನೆ. ಇವನು ಒಬ್ಬನೇ ಅಲೋನ್ ಆಗಿ ಸೆಲೆಬ್ರಿಟಿ ಆಗಲ್ಲ. ಇವನು ಸಪೋರ್ಟ್ ಮಾಡಿ ಪ್ರೀತಿ ಎಲ್ಲ ತೋರಿಸಿದ್ರೆ ಮಾತ್ರ ಇವನು ಸೆಲೆಬ್ರಿಟಿ ಆಗ್ತಾನೆ, ಇಲ್ಲ ಅಂದ್ರೆ ಇವನು ಕಾಮನ್ ಮ್ಯಾನೆ. ಈ ಕಂಟೆಸ್ಟೆಂಟ್ ನೀವ್ ಏನ್ ಬೇಕಾದ್ರೆ ಮಾಡ್ತೀರಿ? ಯಾವ್ದನ್ನ ಡೇರ್ ತಗೊಳಕ್ ರೆಡಿ ಇದೀರಾ? ಈಗಲೇ ಇಮಿಡಿಯೇಟ್ ಆಗಿ ಫೋನ್ ತಗೊಂಡು ನಾಳೆಯಿಂದ ಕೆಲ್ಸಕ್ಕೆ ಬರೋಣ ಅಂತ ಹೇಳೋಷ್ಟು ಧೈರ್ಯ ಇದೆಯಾ? ಈ ಹುಡುಗಿ ಅವ್ರ ಅಪ್ಪ ಅಮ್ಮ ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗಿ ಅದ್ರಲ್ಲಿ ಬಂದಿದ್ದ ದುಡ್ಡಲ್ಲಿ ಈ ಹುಡುಗಿನ ಓದಿಸಿ ದೊಡ್ಡೋಳ್ ಮಾಡಿ ಇವಳು ಕಷ್ಟಪಟ್ಟು ಓದಿ ಕೆಲಸ ತಗೊಂಡಿದ್ರು ಬಿಗ್ ಬಾಸ್ ಅವರು ಈಗ್ಲೇ ಕೆಲಸ ಬಿಟ್ಬಿಡು ಅಂದ ತಕ್ಷಣ ಕಾಲ್ ಮಾಡಿ ಕೆಲಸ ಬಿಟ್ಬಿಡ್ಲಂತ. ಅಂದ್ರೆ ಆ ಕಂಟೆಸ್ಟೆಂಟ್ ಕಷ್ಟಪಟ್ಟು ಕೆಲಸ ತಗೊಂಡಿರೋದಕ್ಕೆ ಅವಳಿಗೆ ಮರ್ಯಾದೆ ಇಲ್ಲ, ಅವಳಿಗೆ ರೆಸ್ಪೆಕ್ಟ್ ಇಲ್ಲ, ಅದ್ರ ಮೇಲೆ ಆ ಕೆಲ್ಸಕ್ಕೆ ವ್ಯಾಲ್ಯೂನೇ ಇಲ್ಲ. ಅದು ಇನ್ನೊಬ್ಬಂಗೆ ಯಾರಿಗೋ ಸಿಕ್ಕಿರೋದಲ್ಲಿ ಅವ್ನಿಗೆ ಎಲಿಜಿಬಲ್ ಇರೋನ್ಗೆ. ಸೊ ಇವ್ರ ಮುಂದೆ ಬಂದು ನಾನು ದೊಡ್ಡದಾಗಿ ಕೆಲಸ ಬಿಟ್ಬಿಟ್ಟೆ ಅಂತ ಈ ಹುಡುಗಿ ತೋರಿಸಿದ್ಕೆ ಇವರು ಒಬ್ಬ ನಮಗೋಸ್ಕರ ನೀನು ಕೆಲಸ ಬಿಟ್ಬಿಟ್ಟೆ, ಈ ಶೋಗೋಸ್ಕರ ಕೆಲಸ ಬಿಟ್ಬಿಟ್ಟೆ, ತಗೋ ಸೆಲೆಕ್ಟ್ ಸಮ ಹೇಳಿ. ಹಂಗಾರೆ ಅವ್ರು ಹೇಳ್ತಾರೆ ನೀನು ಬಿಗ್ ಬಾಸ್ ಸೆಲೆಕ್ಟ್ ಆಗಬೇಕು ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಕಾಲ್ ಮಾಡ್ಬಿಟ್ಟು ನೀವು ನಮ್ಮ ಅಪ್ಪ ಅಮ್ಮನೇ ಅಲ್ಲ, ಇನ್ಮೇಲೆ ನನಗೂ ನಿಮಗೂ ಸಂಬಂಧನೇ ಇಲ್ಲ ಅಂತ ಹೇಳಿ ಅಂತಾರೆ. ಹೇಳ್ತೀಯಾ? ಇನ್ನು ಇನ್ನೊಬ್ಬ ಕಂಟೆಸ್ಟೆಂಟ್ ಇವನ್ನ ನೋಡ್ಸಿದಂಗೆ ನನಗೆ ಸಡನ್ ಆಗಿ ಧ್ರುವ ಅಂತ ನೆನಪಾಗ್ಬಿಟ್ಟ. ಇಬ್ರು ಸೇಮ್ ಟು ಸೇಮ್ ಇಲ್ವಾ? ಹಣೆಲಿ ಕುಂಕುಮ, ಅದೇ ಭಾಷೆ, ಅದೇ ಕಲರು, ಹೈಟು ಸೇಮು, ಆಮೇಲೆ ಆಡೋದು ಒಂದೇ ತರ. ಅದ್ ಏನ್ ಮಾಡೋದೋ ಗೊತ್ತಿಲ್ಲ, ಯಾವ್ದೋ ಒಂದೆರಡು ಕಿತ್ತೋದ್ ಕಾಮಿಡಿ ಮಾಡ್ದ, ಸೆಲೆಕ್ಟ್ ಆಗ್ಬಿಟ್ಟ. ಸೆಲೆಕ್ಟ್ ಮಾಡೋ ಜಡ್ಜಸ್ ಕರೆಕ್ಟ್ ಆಗಿದ್ರೆ ತಾನೇ ಒಳ್ಳೆ ಕಂಟೆಸ್ಟೆಂಟ್ ಗಳನ್ನ ಸೆಲೆಕ್ಟ್ ಮಾಡಕ್ಕಾಗೋದು. ಇನ್ನು ಈ ಹುಡ್ಗ ಹೆಲ್ಮೆಟ್ ಹಾಕೊಂಡೆ ಇನ್ಸ್ಟಾಗ್ರಾಮ್ ಎಲ್ಲ ಪಾಪ್ಯುಲರ್ ಆಗಿ ಅಗ್ನಿ ಪರೀಕ್ಷೆವರೆಗೂ ಬಂದವನೇ. ಫಸ್ಟ್ ಟೇಕ್ ಆಫ್ ಯುವರ್ ಹೆಲ್ಮೆಟ್. ಮಾಸ್ಕ್ ಹಾಕೋದು ಒಂದು ಟ್ಯಾಲೆಂಟ್. ಫೇಸ್ ತೋರಿಸಿದ ಇಷ್ಟು ಜನ ಮೆಚ್ತೀನಲ್ಲ, ಅದು ಟ್ಯಾಲೆಂಟ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಟು ಟಾಕ್. ಇವನು ಹೆಲ್ಮೆಟ್ ತೆಗ್ದಿಲ್ವಂತೆ, ಅದಕ್ಕೆ ಸೆಲೆಕ್ಟ್ ಮಾಡ್ಲಿಲ್ವಂತೆ. ಈ ಹುಡುಗ ಹೇಳೋದೇನು ಅಂದ್ರೆ ನಾನು ಬಿಗ್ ಬಾಸ್ ಸೆಲೆಕ್ಟ್ ಆಗ್ಲಿ, ಬಿಗ್ ಬಾಸ್ ಸ್ಟೇಜ್ ಮೇಲೆ ಹೋಗ್ಲಿ, ಅಲ್ಲಿ ಸುದೀಪ್ ಸರ್ ಅವ್ರು ನನ್ನ ತಲೆ ಹೆಲ್ಮೆಟ್ ನ ತೆಗೀಲಿ, ಅವ್ರು ನನ್ನ ಫೇಸ್ ನ ರಿವೀಲ್ ಮಾಡ್ಲಿ ಅಂತ ಅವನ್ಗಾಸ್ತೆ. ಈ ಮಹಾಪುರುಷ ನೋಡಿ ಸುದೀಪ್ ಅವ್ರಿಗಿಂತ ನಾನೇ ದೊಡ್ಡವನು, ನನ್ ಮುಂದೆನೆ ನಿನ್ ಫೇಸ್ ನ ರಿವೀಲ್ ಮಾಡು, ಇಲ್ಲಾಂದ್ರೆ ಗೆಟ್ ಔಟ್ ಅಂತ ಹೇಳ್ತಾವನೆ. ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ನಮ್ಗೆಲ್ಲ ಗೊತ್ತಿರೋನೆ, ಚಾಪ್ರಿ ಅಮುಕು ಉಡುಮುಕು ಮಂಜ. ಇವನ್ ವಿಚಾರದಲ್ಲಿ ಮಾತ್ರ ಕರೆಕ್ಟಾಗಿ ಡಿಸಿಷನ್ ತಗೊಂಡವ್ರೆ ಅಂತ ನಾನೇ ಹೇಳ್ತೀನಿ. ಯಾಕಂದ್ರೆ ಅವ್ನು ಎಂಟ್ರಿ ನೋಡ್ಬಿಟ್ಟು ನನಗೆ ಇಷ್ಟ ಆಗ್ಲಿಲ್ಲ, ಫಸ್ಟ್ ಹೊರಗಡೆ ಹಾಕ್ಬಿಡೋಣ ಅಂತ ಅನ್ಸ್ತಿತ್ತು. ಬರ್ಬೇಕಾದ್ರೆ ಒಂದು ಡಿಗ್ನಿಟಿ ಇರಬೇಕು. CJP ಅವ್ರಿಗೂ ನೀಟ್ ಪ್ರೊಟೆಸ್ಟ್ಗೂ ಹೆಂಗೆ ಒಂದಕ್ಕೊಂದು ಸಂಬಂಧ ಇರ್ಲಿಲ್ವೋ ಹಂಗೆ ಇಲ್ಲಿ ಅವ್ನು ಹಾಕಿರೋ ಬಟ್ಟೆಗೂ ಅವ್ನು ಆಡ್ತಿರೋ ಅವತಾರಕ್ಕೂ ಸಂಬಂಧನೇ ಇಲ್ಲ. ಇವ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಚಿಕ್ಕ ಹುಡುಗಿ ವಿನಯ್ ಅಂಡ್ ಚಂದನ್, ಇವರಿಬ್ಬರಲ್ಲಿ ನನ್ ಕಡೆಯಿಂದ ಫಿಕ್ಸ್ ಇವರು. ಅವ್ರ ಮುಗ್ಧತೆ ನನ್ಗೆ ಇಷ್ಟ. 4 ಜನ ಗ್ರೀನ್ ಕೊಟ್ಟಿರೋದ್ರಿಂದ ನೀವಾಗಿದ್ದೀರಾ ಸ್ಟಾರ್ ಕಂಟೆಸ್ಟೆಂಟ್. ಅವ್ಳು ಟಾಸ್ಕ್ ಆಡಲ್ವೋ ಅದೇನು ಇವ್ರಿಗೆ ಬೇಕಾಗಿಲ್ಲ, ಅವಳು ಮುಗ್ಧತೆ ಇಷ್ಟ ಆಯ್ತು ಸೆಲೆಕ್ಟ್ ಮಾಡಿದ್ರು. ಹಂಗಾರೆ ಮುಗ್ಧತೆ ಸುಮಾರು ಜನಕ್ಕೆ ಇರುತ್ತೆ, ಅವ್ರೆಲ್ಲರೂ ಸೆಲೆಕ್ಟ್ ಮಾಡ್ಬಿಡ್ತೀರಾ? ಮಾತೇ ಇಲ್ಲ. ಇನ್ನು ಈ ಆಂಟಿ ದೊಡ್ಡ ಫೈಟರ್ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಫೈಟರ್ ಆಗಿಲ್ಲ ಅಂದ್ರೆ ಫೈಟರ್ ಆಯ್ತೀನಿ. ಹೆಂಗ್ ಆಗ್ತೀರಾ? ಹಿಂಗೆ ಗಾಳಿ ಹೊಡ್ಬಿಟ್ರೆ ಹೆಂಗೋ ಆಯ್ತೀನಿ. ಬಸ್ ಡಿಪೋದಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡ್ತಿದ್ರಂತೆ. ಅವರು ಆಡಿಷನ್ ಕೊಡಕ್ಕೆ ಅಂತ ಬಂದವ್ರೆ. ಅವ್ರ ರಗಡ್, ಅವ್ರ ಫಿಟ್ನೆಸ್, ಅವ್ರ ರಗಡ್ ಮಾತಾಡೋ ಶೈಲಿ ಅದೆಲ್ಲ ನೋಡ್ಬಿಟ್ಟು ಜಡ್ಜಸ್ಗೆ ಇಷ್ಟ ಆಗೋಯ್ತಂತೆ, ಅದಕ್ಕೆ ಸೆಲೆಕ್ಟ್ ಮಾಡ್ಬಿಟ್ರೆ. ಆಲ್ ದ ವೆರಿ ಬೆಸ್ಟ್. ನಾನು ಒಂದು ವಾರ ಅಗ್ನಿ ಪರೀಕ್ಷೆನ ಪೇಷನ್ಸ್ ಅಲ್ಲಿ ಕುತ್ಕೊಂಡು ನೋಡಿರೋ ಪ್ರಕಾರ ಈ ಒಮ್ಮ ಟಾಸ್ಕ್ನ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಬಿಟ್ರೆ ಎಂಟರ್ಟೈನ್ ಮಾಡೋದಂತೂ ನಾನು ನೋಡೇ ಇಲ್ಲ. ಅದು ಹೆಂಗ್ ಸೆಲೆಕ್ಟ್ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಇನ್ನು ಈ ಹುಡುಗಿ ಸ್ಟ್ರೈಟ್ ಫಾರ್ವರ್ಡ್ ಶ್ರೀದೇವಿ. ಬಿಗ್ ಬಾಸ್ ಅಲ್ಲಿ ಇರಕ್ಕೆ ಲಾಯಕ್ಕಿಲ್ಲ. ಅಲ್ಲಿ ಕೂತಿರೋ 4 ಜನ ಜಡ್ಜಸ್ಗಳು ಈ ಹುಡುಗಿಗೆ ಮತ್ತೆ ಇನ್ನಿಬ್ರು ಬಂದಿರೋರಿಗೆ ಒಂದು ಟಾಸ್ಕ್ ಕೊಡ್ತಾರೆ. ಚಂದನ್ ಶೆಟ್ಟಿ ಮತ್ತೆ ವಿನಯ್ ಗೌಡ ನಡುವೆ ಇಬ್ಬರಲ್ಲಿ ಒಬ್ಬರನ್ನ ನಾಮಿನೇಟ್ ಮಾಡಬೇಕು, ಒಬ್ಬರನ್ನ ಸೇಫ್ ಮಾಡಬೇಕು ಅಂತ. ಅದಕ್ಕೆ ಇಬ್ರು ಏನ್ ಮಾಡ್ತಾರೆ, ವಿನಯ್ ಗೌಡನ ಸೇಫ್ ಮಾಡಿ ಚಂದನ್ ಶೆಟ್ಟಿನ ನಾಮಿನೇಟ್ ಮಾಡ್ತಾರೆ. ಯಾಕಂದ್ರೆ ವಿನಯ್ ಗೌಡನೇ ಸೆಲೆಕ್ಟ್ ಮಾಡೋದು ಅವ್ನು ಇಂಪ್ರೆಸ್ ಮಾಡಬೇಕು ಅಂತ. ಬಟ್ ಈ ಹುಡುಗಿಗೆ ಅದು ಏನೋ ಡಿಫ್ರೆನ್ಸ್ ಇತ್ತೋ ಗೊತ್ತಿಲ್ಲ, ಈ ಹುಡುಗಿ ಕರೆಕ್ಟಾಗಿ ಯೋಚನೆ ಮಾಡಿ ವಿನಯ್ ಗೌಡನ ನಾಮಿನೇಟ್ ಮಾಡ್ತಾಳೆ. 35 ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡಿದೀನಿ ಅಂತ. ಒಂದು ಸ್ಟಾರ್ಟ್ಅಪ್ ನ ಸ್ಟಾರ್ಟ್ ಮಾಡಕ್ಕೆ ಇಟ್ ಟೇಕ್ಸ್ ಬ್ಲಡ್ ಅಂಡ್ ಸ್ವೆಟ್. ನೀವು ಹಾಗೆ ನಾನು ಒಂದು ಸ್ಟಾರ್ಟ್ಅಪ್ ನ ಸ್ಟಾರ್ಟ್ ಮಾಡಿದೀನಿ ಅಂತ ಹೇಳಿ ಅಷ್ಟು ಫೌಂಡರ್ಸ್ ಗೆ ನೀವು ಅವಮಾನ ಮಾಡಿದ್ರಿ. ನೀವು ಬಿಗ್ ಬಾಸ್ ಅಲ್ಲಿ ಇರಕ್ಕೆ ಲಾಯಕ್ಕಿಲ್ಲ. ಸೊ ಹಾಗಾಗಿ ನಾನು ವಿನಯ್ ಗೌಡ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ಈ ರೀಸನ್ ಕೇಳ್ತಿದ್ದೆ ತಡ ವಿನಯ್ ಗೌಡ ತಗೋ ಪಟ್ ಅಂತ ರಿಜೆಕ್ಟೇ ಮಾಡ್ಬಿಡೋದ. ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಅಣ್ಣಿಗೆ ಎಷ್ಟು ಒಳಗಡೆ ಗಡ ಗಡ ಅಂತ ನಡುಗಿರ್ತದೆ ಅಂತ. ಇನ್ನು ವಿನಯ್ ಗೌಡ ಅವರ ಮ್ಯಾಥಮೆಟಿಕ್ಸ್, ಪೈಥಾಗರಸ್ಸು, ಬೇಲ್ಸು, ತೇಲ್ಸು, ಯಾವ ಥಿಯರಮ್ಮು ಅಣ್ಣನ ಮುಂದೆ ಇಲ್ಲ. ಎಲ್ಲ ಥಿಯರಮ್ ಮುಂದೆ ದೊಡ್ಡ ಥಿಯರಮೇ ವಿನಯ್ ಗೌಡ ಥಿಯರಮ್. ಅದು ಏನಪ್ಪ ಅಂತಂದ್ರೆ ಸರ್ಕಲ್ಗೆ ಎಷ್ಟು ಸೈಡ್ ಇರುತ್ತೆ ಅಂತ. ನಮ್ಮ ಸ್ಕೂಲಲ್ಲಿ NCERT ಸಿಲೆಬಸ್ ಪ್ರಕಾರ ಹೇಳ್ಕೊಟ್ಟಿರೋದಾದ್ರೆ ಸರ್ಕಲ್ಗೆ ಸೈಡ್ಸೇ ಇಲ್ಲ. ವಿನಯ್ ಗೌಡ ಸಿಲೆಬಸ್ ಪ್ರಕಾರ ಹೋಗೋದಾದ್ರೆ ಸರ್ಕಲ್ಗೆ 2 ಸೈಡ್ ಇರ್ತವೆ.
ಒಂದು ಇನ್ಸೈಡು ಒಂದು ಔಟ್ಸೈಡು. ಹಂಗ ಅಂದಿದ್ದ ತಡ ಅಣ್ಣ ಇಷ್ಟ ದಿನ ಫೇಮಸ್ ಆಗದಿರೋರು ಸಡನ್ ಆಗಿ ಮೀಮ್ ಕಂಟೆಂಟ್ ಆಗ್ಬಿಟ್ಟ. ನೀನ್ ಒಬ್ಳೇ ಅಲ್ಲ, ನನ್ಗೂ ಟ್ರೋಲ್ ಮಾಡ್ತಾ ಇದಾರೆ. ಅಣ್ಣ ಅವ್ರ ಬಗ್ಗೆ ನೀವು ಕೇಳ್ಬೇಕಾ? ಮೊದಲೇ ಹೋದ್ ವರ್ಷ ಇಬ್ರು ರಜತ್ ಮತ್ತೆ ಇವರು ರೀಲ್ಸ್ ಮಾಡಿ ಜೈಲ್ಗೆ ಹಂಗೆ ಮಾವನ್ ಮನೆ ಎಂಟ್ರಿ ಕೊಟ್ಬಿಟ್ಟು ಬರಂಗ್ ಹೋಗ್ಬಿಟ್ಟು ವಿಸಿಟ್ ಮಾಡ್ಬಿಟ್ಟು ಬಂದಿದ್ರು. ಅಂತದ್ರಲ್ಲಿ ಅಣ್ಣಂಗೆ ಈ ಮೀಮ್ಗಳೆಲ್ಲ ಯಾವ ಲೆಕ್ಕ? ಈ ಶೋಗ್ ಜಡ್ಜ್ ಮಾಡಕ್ ಬಂದಿದೆ ತಪ್ಪಾಯ್ತು ಅನ್ಸುತ್ತೆ. ಫುಲ್ ನೆಗೆಟಿವ್ ರಿವ್ಯೂಸ್ ಅಂತ ಕುತ್ಕೊಂಡಿದ. ನಿಮ್ ತರ ಒಳ್ಳೆ ನಾಲೆಡ್ಜ್ ಇರೋ ಒಳ್ಳೆ ಎಲಿಜಿಬಿಲಿಟಿ ಇರೋ ಜಡ್ಜಸ್ಗಳನ್ನ ಕೂರ್ಸೋರು ನೋಡಿ ಅಲ್ಲಿ ಮುಂದೆ, ಅದಕ್ಕೆ ಎಲ್ಲ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇರೋದು. ಇಂಚದಲ್ಲಿ ಆವರೇಜ್ ಆಗಿರೋ ಕೂತಿರೋ ಪಾಸಿಟಿವ್ ಆಗಿರೋ ಕಮೆಂಟ್ ಬಂದಿರೋದೇನೋ. ಕಮೆಂಟ್ಸ್ ಎಲ್ಲ ಎದುರಿಸ್ಬೇಕಪ್ಪ, ಸಿಮಿನಿ ಅಲ್ವಾ? ನನ್ನ ಪ್ರಕಾರ ಅಗ್ನಿ ಪರೀಕ್ಷೆ ಅನ್ನೋದೆಲ್ಲ ಟೋಟಲ್ ಬುಲ್ಶಿಟ್. ಒಂದ್ ವಾರ TRP ನ ಎಳೆಯಕ್ಕೆ ಅಂತ ಕಲಸ್ಕೊಂಡವ್ರು ಮಾಡ್ತಾ ಇರೋ ಒಂದು ಪ್ಲಾನ್. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇವರು ಸೆಲೆಕ್ಟ್ ಮಾಡದೆ ರಿಜೆಕ್ಟ್ ಮಾಡಿರುವಂತ ಕಂಟೆಸ್ಟೆಂಟ್ಸ್ ಅಲ್ಲಿ ಸುಮಾರು ಜನರಲ್ಲಿ ಆ ಕ್ವಾಲಿಟೀಸ್ ಇರ್ತವೆ. ಇವರು ಅದನ್ನ ನೀಟಾಗಿ ನೋಡಿಲ್ಲ. ಏಕ್ ತುಂಬ ಬಂದಿದ್ದು 2 ಸೆಕೆಂಡ್ 5 ಸೆಕೆಂಡ್ 10 ಸೆಕೆಂಡ್ಗೆ ಇವರು ರಿಜೆಕ್ಟ್ ಮಾಡಿ ಕಳಿಸ್ತಾ ಇದ್ರೆ ಇನ್ನೇನು. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ಒಪಿನಿಯನ್ ನಾನು ಹೇಳಿದ್ದೀನಿ. ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ.